ಅರ್ಜುನನ ಕಾವಾಡಿಗ ಆಗಿದ್ದ ಸಣ್ಣಪ್ಪನನ್ನೇ ಅಭಿಮನ್ಯುವಿನ ಮಾವುತನಾಗಿ ನೇಮಕ ಮಾಡ್ಕೊಳ್ತಾರೆ. ಒಂದು ಅಭಿಮನ್ಯು ಆನೆಯ ಹಿಂದೆ ಒಬ್ಬ ಚಿಕ್ಕ ಹುಡುಗ ಸದಾಕಾಲ ಓಡಾಡ್ತಾ ಇರ್ತಾನೆ. ಅವನು ಶಾಲೆಗೆ ಹೋಗೋ ಬದಲು ತುಂಬಾ ಸಮಯವನ್ನ ಆ ಒಂದು ಆನೆಯ ಜೊತೆನೆ ಕಳೀತಾ ಇರ್ತಾನೆ. ವಸಂತ್ ಯಾವಾಗ ತನ್ನ ತಂದೆ ಸಣ್ಣಪ್ಪ ನಿವೃತ್ತಿ ಆಗ್ತಾನೋ ಅಲ್ಲಿಂದ ಅಭಿಮನ್ಯುವಿನ ಮಾವುತ ಆಗ್ತಾನೆ. ಅಲ್ಲಿಂದ ಸೃಷ್ಟಿಯಾಗಿದ್ದು ಇತಿಹಾಸ. ಹಾಯ್ ಹೆಲೋ ನಮಸ್ಕಾರ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ. ಸ್ನೇಹಿತರೆ, ಅಭಿಮನ್ಯು ಕರ್ನಾಟಕದ AK-47 ಹಾಗೆ ಕರ್ನಾಟಕದ ರೌಡಿ ಬೇಬಿ ಅಂತ ಕರಿತೀವಿ. ಯಾಕೆ ಅಂತಂದರೆ ಅಭಿಮನ್ಯು ಯಾವುದಾದ್ರೂ ಒಂದು ಕ್ಯಾಪ್ಚರಲ್ಲಿ ಭಾಗವಹಿಸಿದರೆ ಇವನಿಗೆ 100% ಸಕ್ಸಸ್ ರೇಟ್ ಅನ್ನೋದು ಇದ್ದೇ ಇರುತ್ತೆ. ಎದುರಾಳಿ ಎಷ್ಟೇ ದೊಡ್ಡ ಆನೆ ಆದರೂ ಎಷ್ಟೇ ದೊಡ್ಡ ಹುಲಿ ಆದರೂ ಯಾವುದಕ್ಕೂ ಸಹ ಭಯ ಬೀಳದೆ ಗೆಲುವನ್ನು ತೆಗೆದುಕೊಂಡು ಬರ್ತಕ್ಕಂಥ ಕೆಪಾಸಿಟಿ ನಮ್ಮ ಈ ಅಭಿಮನ್ಯುವಿಗೆ ಇದೆ. ಹಾಗಾದರೆ ಅಭಿಮನ್ಯು ಇದುವರೆಗೂ 200ಕ್ಕಿಂತ ಹೆಚ್ಚು ಆನೆಗಳು ಹಾಗೆ 50ಕ್ಕಿಂತ ಹೆಚ್ಚು ಹುಲಿಗಳನ್ನು ಸೆರೆ ಹಿಡಿದಿದ್ದಾನೆ. ಇಷ್ಟೊಂದು ಧೈರ್ಯವಾಗಿ ಅಭಿಮನ್ಯು ಹೋರಾಡ್ತಾ ಇದ್ದಾನೆ ಅಂತಂದರೆ ಅಭಿಮನ್ಯುವಿನ ಹಿಂದೆ ಅಭಿಮನ್ಯುವಿನ ಮಾವುತರ ಕೆಲಸಗಳನ್ನು ನಾವು ಮೆಚ್ಚಲೇಬೇಕಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಭಿಮನ್ಯುವಿನ ಮಾವುತರು ಯಾರ್ಯಾರು, ಹಾಗೆ ಅಭಿಮನ್ಯು ಇಷ್ಟೊಂದು ಶಕ್ತಿಶಾಲಿಯಾಗಿ ಧೈರ್ಯವಾಗಿ ಹೋರಾಡಬೇಕಾದ್ರೆ ಅದಕ್ಕೆ ಕಾರಣಗಳು ಏನು ಅನ್ನೋ ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ, ಭೀಷ್ಮ, ದ್ರೋಣನಂತ ಮಹಾನ್ ಯೋಧರು ಇರ್ತಾರೆ. ಇವರ ಜೊತೆ ಹೋರಾಟ ಮಾಡ್ತಾ ಇರ್ತಕ್ಕಂಥವನು ಅರ್ಜುನ. ಇಲ್ಲಿ ಅರ್ಜುನ ದ್ರೋಣ, ಭೀಷ್ಮ, ಕರ್ಣರ ಜೊತೆ ಅಷ್ಟು ಧೈರ್ಯದಿಂದ ಹೋರಾಡ್ತಾ ಇದ್ದಾನೆ ಅಂತಂದರೆ ಅರ್ಜುನನಿಗೆ ಅವನ ಮೇಲೆ ಇದ್ದ ಸಾಮರ್ಥ್ಯಕ್ಕಿಂತ ಅರ್ಜುನನ ಮುಂದೆ ಇದ್ದ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ತುಂಬ ನಂಬಿಕೆ ಅನ್ನೋದಿರುತ್ತೆ. ಅದೇ ರೀತಿಯಾಗಿ ನಮ್ಮ ಅಭಿಮನ್ಯು ಸಹ. ಯಾಕೆಂತಂದರೆ ಯಾವುದೇ ಒಂದು ಕ್ಯಾಪ್ಚರಿಂಗ್ ಆಗಲಿ ಅಥವಾ ಯಾವುದೇ ಒಂದು ಮದ ಬಂದಿರತಕ್ಕಂಥ ಆನೆಯನ್ನು ಕಾಡಿಗೆ ವಾಪಸ್ ಕಳಿಸ್ಬೇಕಾದ್ರೆ ಅಭಿಮನ್ಯುವನ್ನು ಬಳಕೆ ಮಾಡ್ಕೊಳ್ತಾರೆ. ಅಲ್ಲಿ ಅಭಿಮನ್ಯು ಮದ ಬಂದಿರೋ ಆನೆ ಜೊತೆ ಹೋರಾಡ್ತಿದ್ದಾನೆ ಅಂತಂದರೆ ಅದಕ್ಕೆ ಧೈರ್ಯವಾಗಿ ನಿಲ್ತಕ್ಕಂಥದ್ದು ಅಭಿಮನ್ಯುವಿನ ಮಾವುತ ವಸಂತ್. ಸ್ನೇಹಿತರೆ, ಒಂದು ವಿಚಾರ, ಯಾವುದಾದರೂ ಆನೆಗೆ ಮದ ಬಂದಿದೆ ಅಂತಂದರೆ ಆ ಒಂದು ಆನೆಯನ್ನು ನೋಡಿ ಬೇರೆ ಆನೆಗಳು ಭಯ ಬೀಳುತ್ತೆ. ಕಾರಣ ಏನು ಅಂತಂದರೆ ಒಂದು ಮದ ಬಂದಿರತಕ್ಕಂಥ ಆನೆ 10 ಆನೆಗಳಿಗೆ ಸಮ. ಮತ್ತು ಈ ಉಳಿದಿರ್ತಕ್ಕಂಥ ಆನೆಗಳು ಅಂದರೆ ಯಾವ ಆನೆ ಮದದಲ್ಲಿರೋದಿಲ್ವೋ ಅವು ಆನೆಯನ್ನು ನೋಡಿ ಭಯ ಬೀಳುತ್ತೆ. ಇಂಥ ಸಂದರ್ಭದಲ್ಲಿ ಆ ಆನೆಗೆ ಬೆಂಗಾವಲಾಗಿ ನಿಲ್ತಕ್ಕಂಥವನೇ ಮಾವುತ. ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಈ ಒಂದು ಮದ ಬಂದಿರತಕ್ಕಂಥ ಆನೆಯನ್ನು ನೋಡಿದ್ರೆ ಈ ಒಂದು ಮದ ಇಲ್ಲದೇ ಇರ್ತಕ್ಕಂಥ ಆನೆಗಳು ಭಯ ಬೀಳುತ್ತೆ. ಅದು ಅಭಿಮನ್ಯು ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಪ್ರಶಾಂತ ಆಗಿರ್ಬೋದು, ಭೀಮ, ಮಹೇಂದ್ರ, ಯಾರಾದರೂ ಆಗಿರ್ಬೋದು, ಮದದ ಆನೆಯನ್ನು ನೋಡಿದ್ರೆ ಇವು ಭಯ ಬೀಳುತ್ತೆ. ಆದರೆ ಮದದ ಆನೆ ಜೊತೆ ಒಂದು ಆನೆ ಹೋರಾಟ ಮಾಡಬೇಕಾದ್ರೆ ಆ ಒಂದು ಆನೆಯ ಜೊತೆ ಮಾವುತ ಇರಲೇಬೇಕು. ಸ್ನೇಹಿತರೆ, ಇಲ್ಲಿ ಅರ್ಜುನನ ವಿಚಾರದಲ್ಲೂ ಸಹ ಅದೇ ರೀತಿಯಾಗಿ ಆಯಿತು. ಈ ಸಂದರ್ಭದಲ್ಲಿ ವಿನು ಅರ್ಜುನನಿಂದ ಕೆಳಗಿಳಿದ್ನೋ ಅರ್ಜುನನಿಗೆ ಬೇಕಾಗಿರ್ತಕ್ಕಂಥ ಒಂದು ವಿಲ್ ಪವರ್ ಅನ್ನೋದು ಅಲ್ಲಿ ಕಡಿಮೆ ಆಯಿತು. ಆದರೆ ಅಭಿಮನ್ಯುವಿನ ಜೊತೆ ಎಂತಹ ಸನ್ನಿವೇಶದಲ್ಲಿ ಜೊತೆ ಇದ್ದು ಬದುಕಿದ್ರೆ ಅಭಿಮನ್ಯುವಿನ ಜೊತೆ, ಸತ್ರೆ ಅಭಿಮನ್ಯುವಿನ ಜೊತೆ ಅಂತ ಡಿಸೈಡ್ ಮಾಡಿರ್ತಕ್ಕಂಥವನೇ ಮಾವುತ ವಸಂತ್. ಅಭಿಮನ್ಯುವಿನ ವಯಸ್ಸು ಈಗ 57 ವರ್ಷ. ಹಾಗೆ ಇವನ ಎತ್ತರ 2.75 ಮೀಟರ್ ಮತ್ತು ಇವನ ತೂಕ 5300 kg. 1970 ಸಂದರ್ಭದಲ್ಲಿ ಅಭಿಮನ್ಯುವಿನ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿತಾರೆ. ಸೆರೆ ಸಿಕ್ಕ ಸಂದರ್ಭದಲ್ಲಿ ಅಭಿಮನ್ಯುವಿಗೆ ಮಾವುತ ಯಾರು ಇರಲಿಲ್ಲ. ಆ ಸಂದರ್ಭದಲ್ಲಿ ಅರ್ಜುನನ ಕಾವಾಡಿಗ ಆಗಿದ್ದ ಸಣ್ಣಪ್ಪನನ್ನೇ ಅಭಿಮನ್ಯುವಿನ ಮಾವುತನಾಗಿ ನೇಮಕ ಮಾಡ್ಕೊಳ್ತಾರೆ. ಸ್ನೇಹಿತರೆ, ಕನ್ನಡದ ಕಂದ ಗಜಗಾಂಭೀರ್ಯ ಅರ್ಜುನ ಮಾವುತ ಆಗಿದ್ದು ಸಣ್ಣಪ್ಪ. ಹಾಗೆ ಅರ್ಜುನನ ಕಾವಾಡಿಗನ ಹೆಸರು ಸಹ ಸಣ್ಣಪ್ಪ. ಅರ್ಜುನನ ಕಾವಾಡಿಗ ಆಗಿದ್ದ ಸಣ್ಣಪ್ಪನನ್ನೇ ಅಭಿಮನ್ಯುವಿನ ಮಾವುತನಾಗಿ ಆಯ್ಕೆಯನ್ನ ಮಾಡ್ತಾರೆ. ನೇಮಕವಾದ ಸಂದರ್ಭದಲ್ಲಿ ಅಭಿಮನ್ಯುವಿನಿಗೆ ಎಲ್ಲ ರೀತಿಯ ಒಂದು ತರಬೇತಿಯನ್ನ ಸಣ್ಣಪ್ಪ ನೀಡ್ತಾನೆ. ಇದೇ ಕಾರಣ ಇಲ್ಲಿ ಅಭಿಮನ್ಯು ಬೇರೆ ಆನೆಗಳ ಜೊತೆ ಇಷ್ಟೊಂದು ಧೈರ್ಯವಾಗಿ ಹೋರಾಡೋದಕ್ಕೆ ಕಾರಣ ಆಗುತ್ತೆ. ಮಾವುತ ಸಣ್ಣಪ್ಪ ಇಲ್ಲಿ ಅಭಿಮನ್ಯುವಿಗೆ ತರಬೇತಿಯನ್ನ ಕೊಡಬೇಕಾದ್ರೆ ಈ ಒಂದು ಅಭಿಮನ್ಯು ಆನೆಯ ಹಿಂದೆ ಒಬ್ಬ ಚಿಕ್ಕ ಹುಡುಗ ಸದಾಕಾಲ ಓಡಾಡ್ತಾ ಇರ್ತಾನೆ. ಅವನು ಶಾಲೆಗೆ ಹೋಗೋ ಬದಲು ತುಂಬಾ ಸಮಯವನ್ನ ಆ ಒಂದು ಆನೆಯ ಜೊತೆನೆ ಕಳೀತಾ ಇರ್ತಾನೆ. ಆ ಪುಟ್ಟ ಹುಡುಗನಿಗಂತೂ ಅಭಿಮನ್ಯುವನ್ನ ಕಂಡರೆ ಏನೋ ಒಂದು ಪ್ರೀತಿ. ಸೊ ಇದೇ ಒಂದು ಕಾರಣಕ್ಕೆ ಇಲ್ಲಿ ವಸಂತ್ ಅಭಿಮನ್ಯು ಆನೆಯ
ಕಾವಾಡಿಗ ಆಗ್ತಾನೆ ಆರಂಭದಲ್ಲಿ. ಅದೇ ರೀತಿಯಾಗಿ ವಸಂತ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಸೊ ವಸಂತ್ ಅವರು ಹುಟ್ಟಿದ್ದು ನಾಗರಹೊಳೆಯ ಮೂರ್ಕಲ್ ಗ್ರಾಮದಲ್ಲಿ. ಸೊ ಆರಂಭದಲ್ಲಿ ಕಾವಾಡಿಗ ಆಗಿದ್ದ ವಸಂತ್ ಯಾವಾಗ ತನ್ನ ತಂದೆ ಸಣ್ಣಪ್ಪ ನಿವೃತ್ತಿ ಆಗ್ತಾನೋ ಅಲ್ಲಿಂದ ಅಭಿಮನ್ಯುವಿನ ಮಾವುತ ಆಗ್ತಾನೆ. ಅಲ್ಲಿಂದ ಸೃಷ್ಟಿಯಾಗಿದ್ದು ಇತಿಹಾಸ. ಅಭಿಮನ್ಯು ಮೈಸೂರು ದಸರಾದಲ್ಲಿ 25 ವರ್ಷಗಳಿಂದ ಭಾಗವಹಿಸ್ತಿದ್ದಾನೆ. ಆರಂಭದಲ್ಲಿ ಇವನು ಕರ್ನಾಟಕ ವಾದ್ಯಗೋಷ್ಠಿಯ ವಾಹನವನ್ನು ಇಳಿತಕ್ಕಂಥ ಕೆಲಸ ಮಾಡ್ತಾ ಇರ್ತಾನೆ. ಯಾವಾಗ ಇಲ್ಲಿ ಅರ್ಜುನ ನಿವೃತ್ತಿ ಆಗ್ತಾನೋ ಅರ್ಜುನನ ಬದಲಿಗೆ ಅಂಬಾರಿ ಓಡ್ತಕ್ಕಂಥ ಜವಾಬ್ದಾರಿ ಅಭಿಮನ್ಯುದಾಗುತ್ತೆ. ಅಭಿಮನ್ಯುವಿನ ಸಾಧನೆಗಳ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಲೋದಿಲ್ಲ. ಯಾಕೆಂತಂದ್ರೆ ಅಭಿಮನ್ಯು ಇದುವರೆಗೂ 200ಕ್ಕಿಂತ ಹೆಚ್ಚು ಆನೆಗಳನ್ನ ಹಾಗೆ 50ಕ್ಕಿಂತ ಹೆಚ್ಚು ಹುಲಿಗಳನ್ನ ಸೆರೆ ಹಿಡಿದಿದ್ದಾನೆ. ಇದರ ಹೊರತಾಗಿ ಅಭಿಮನ್ಯು ಕಾಪಾಡಿರ್ತಕ್ಕಂಥ ಪ್ರಾಣಗಳ ಸಂಖ್ಯೆ ಲೆಕ್ಕವೇ ಇಲ್ಲ. ಯಾಕೆಂತಂದ್ರೆ ಈ ಒಂದು ಬೇರೆ ಆನೆಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅರಣ್ಯ ಇಲಾಖೆದವರು ಹೋದಾಗ ಆ ಒಂದು ಆನೆಗಳು ಈ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಎದುರು ದಾಳಿಯನ್ನ ಮಾಡಿದಾಗ ಅಲ್ಲಿ ಕಾಪಾಡಿದವನೇ ಈ ಅಭಿಮನ್ಯು. ಸ್ನೇಹಿತರೆ, ಒಂದು ಸಿಂಪಲ್ ಆಗಿ ಅಭಿಮನ್ಯುವಿನ ಒಂದು ಸಾಧನೆಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಮೊದಲನೆಯ ಒಂದು ಸಾಧನೆ ಏನು ಅಂತಂದ್ರೆ, ಇದನ್ನು ನೀವು ಸಾಧನೆ ಅಂತ ಅನ್ಕೊಳ್ಳೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಅಭಿಮನ್ಯುವಿಗೆ ಯಾವ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ವರ್ತನೆ ತೋರ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು ಅಂತ. ಒಂದು ಕಾಡಾನೆಯನ್ನ ಕ್ಯಾಪ್ಚರ್ ಮಾಡಬೇಕಾದ್ರೆ ಅವನ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಒಂದು ಟೈಗರ್ ಕ್ಯಾಪ್ಚರ್ ಅಲ್ಲಿ ಆಗಿರ್ಬೋದು, ಅಥವಾ ಬೇರೆ ಒಂದು ಜವಾಬ್ದಾರಿಯನ್ನ ಕೊಡ್ಬೇಕಾದ್ರೆ ಒಂದೊಂದು ರೀತಿಯ ವರ್ತನೆಯನ್ನ ಅಭಿಮನ್ಯು ತೋರ್ತಾನೆ. ಯಾಕೆ ಅಂತಂದ್ರೆ ಇಲ್ಲಿ ಕಾಡಾನೆ ಜೊತೆ ಅಭಿಮನ್ಯು ಹೋರಾಡಬೇಕಾದ್ರೆ ಅವನ ವರ್ತನೆಯು ಸಹ ಕಾಡಾನೆ ರೀತಿಯಾಗೆ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಹುಲಿಯ ಜೊತೆ ಇವನು ಹೋರಾಡ್ತಿದ್ದಾನೆ ಅಂತಂದ್ರೆ ಅವನ ವರ್ತನೆಯು ಸಹ ಹುಲಿಯಷ್ಟೇ ಇರಬೇಕಾಗುತ್ತೆ. ಹಾಗೆ ಅಂಬಾರಿಯನ್ನ ಓಡ್ತಾ ಇರಬೇಕಾದ್ರೆ ತನ್ನ ಸುತ್ತಮುತ್ತ ಇರ್ತಕ್ಕಂಥ ಜನರ ವರ್ತನೆ ಅಭಿಮನ್ಯುದಾಗಿರುತ್ತೆ. ಅದೇ ಅಭಿಮನ್ಯುವಿನ ಒಂದು ದೊಡ್ಡ ಸಾಧನೆ. ಅಭಿಮನ್ಯು ಕೇವಲ ಕ್ಯಾಪ್ಚರಿಂಗ್ ಅಷ್ಟೇ ಅಲ್ಲದೆ ಅನೇಕ ಬಾರಿ ಅರಣ್ಯ ಇಲಾಖೆ ಸಿಬ್ಬಂದಿಯ ಪ್ರಾಣವನ್ನ ಕಾಪಾಡಿದ್ದಾನೆ. ಅದೇಗೆ ಅಂತಂದ್ರೆ ಈ ಒಂದು ಹಾಸನದ ಚನ್ನಗಿರಿ ಅರಣ್ಯ ಪ್ರದೇಶದಲ್ಲಿ ಒಂದು ಕಾಡಾನೆಯನ್ನ ಸೆರೆ ಹಿಡಿಯೋಕೆ ಅಭಿಮನ್ಯು ಹೋಗ್ತಾನೆ. ಅಭಿಮನ್ಯುವಿನ ಜೊತೆ ಈ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿ ಸಹ ಇರ್ತಾರೆ. ಆ ಒಂದು ಸಮಯದಲ್ಲಿ ಏಕಾಏಕಿ 2 ಆನೆಗಳು ಅಭಿಮನ್ಯುವಿನ ಮೇಲೆ ದಾಳಿ ಮಾಡುತ್ತೆ. ಒಂದು ವೇಳೆ ಅವತ್ತು ಅಭಿಮನ್ಯು ಮುಖ ಕೊಡದೆ ವಾಪಸ್ ಹೋಗಿದ್ರೆ ಆ 2 ಕಾಡಾನೆಗಳು ಅಲ್ಲಿರ್ತಕ್ಕಂಥ ಅರಣ್ಯ ಸಿಬ್ಬಂದಿಯ ಮೇಲೆ ದಾಳಿಯನ್ನ ಮಾಡ್ತಿತ್ತು. ಆದರೆ ಅಭಿಮನ್ಯು ಅದ್ಯಾವುದಕ್ಕೂ ಸಹ ಜಗ್ಗದೆ ಆ ಕಾಡಾನೆಗಳ ವಿರುದ್ಧ ಹೋರಾಡ್ತಾನೆ. ಹಾಗೆ ಕಾಡಾನೆಗಳ ವಿರುದ್ಧ ಹೋರಾಡಬೇಕಾದ್ರೆ ಅಭಿಮನ್ಯುವಿನ ಮೇಲೆ ಇದ್ದಿದ್ದು ವಸಂತ್. ಅಷ್ಟೇ ಅಲ್ಲದೆ ಅಭಿಮನ್ಯುವಿನ ದಾಳಿಗೆ ಆ ಒಂದು ಕಾಡಾನೆಯ ಕೋರೆ ಅಲ್ಲೂ ಸಹ ಕಟ್ಟಾಗ್ಬಿಡುತ್ತೆ. ಇದು ಅಭಿಮನ್ಯುವಿನ ಪವರ್. ಸ್ನೇಹಿತರೆ, ಇಷ್ಟೆಲ್ಲ ಸಾಧನೆಗಳು ಮಾಡಿದ್ರು ಸಹ ಅಭಿಮನ್ಯು ಯಾವತ್ತೂ ಸಹ ಭಯ ಬಿದ್ದಿಲ್ವಾ, ಅಭಿಮನ್ಯುಗೆ ಯಾವತ್ತೂ ಸಹ ಗಾಯ ಆಗಿಲ್ವಾ ಅಂತ ನಾವು ನೋಡೋದಾದ್ರೆ, ಹೌದು, ಅಭಿಮನ್ಯು ಆಗಾಗ ಭಯ ಬೀಳ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ಎದುರುಗಡೆ ಇರ್ತಕ್ಕಂಥ ಆನೆ ಯಾವುದಾದ್ರೂ ಮದದಲ್ಲಿದ್ರೆ, ಸೊ ಅಭಿಮನ್ಯು ಅಂತಲ್ಲ, ಪ್ರತಿಯೊಂದು ಆನೆನೂ ಸಹ ಅಲ್ಲಿ ಭಯ ಬೀಳುತ್ತೆ. ಒಂದು ಮದದಲ್ಲಿದ್ದ ಆನೆ ಮುಂದೆ 5-6 ಆನೆಗಳಿದ್ರು, ಈ 5 ಆನೆಗಳು ಸಹ ಭಯ ಬೀಳುತ್ತೆ. ಆದರೆ ಮೇನ್ ಆಗಿ ಅಭಿಮನ್ಯು ಈ ಒಂದು ಮದ ಬಂದಿರೋ ಆನೆ ಎದುರು ಇದ್ದಾಗ ಭಯ ಬೀಳೋದಿಲ್ಲ. ಯಾಕೆ ಅಂತಂದ್ರೆ ಅಭಿಮನ್ಯುವಿನ ಮೇಲೆ ವಸಂತ್ ಇರೋ ತನಕ ಅಭಿಮನ್ಯು ತುಂಬಾನೇ ಧೈರ್ಯವಾಗಿರ್ತಾನೆ. ಅರ್ಜುನ ವಿಚಾರದಲ್ಲಿ ಆಗಿದ್ದು ದೊಡ್ಡ ಮಿಸ್ಟೇಕ್ ಅದು. ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆನೆಗೆ ತುಂಬಾ ಶಕ್ತಿ ಇರುತ್ತೆ, ಆದ್ರೆ ಆನೆಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ವಿಲ್ ಪವರ್, ನನ್ನ ಜೊತೆ ಒಬ್ಬ ಇದ್ದಾನೆ ಅಂತ. ಸೊ ಆ ಒಂದು ವಿಶ್ವಾಸವನ್ನ ವಸಂತ್ ಅಭಿಮನ್ಯುವಿಗೆ ನೀಡ್ತಾನೆ. ಆಗಿದ್ದಾದ್ಮೇಲೆ ಅಭಿಮನ್ಯು ಒಮ್ಮೆ ಮಾತ್ರ ಸುಮಾರಾಗಿ ಗಾಯಗೊಳ್ತಾನೆ. ಅದೇನಂತಂದ್ರೆ ಈ ಒಂದು ಶ್ರೀಕಂಠ ಆನೆಯನ್ನ ಸೆರೆ ಹಿಡಿಬೇಕಾದ್ರೆ ಆ ಒಂದು ಮುಂದಿನ ದಂತದಲ್ಲಿ ಸೊಂಡಲಿಗೆ ಸ್ವಲ್ಪ ಪ್ರಮಾಣದ ಗಾಯಗಳಾಗುತ್ತೆ. ಅದು ಬಿಟ್ಟು ಯಾವತ್ತೂ ಸಹ ಗಾಯಗೊಂಡಿಲ್ಲ ಅಂತಕ್ಕಂಥದ್ದು ವಾಸ್ತವ. ಇಲ್ಲಿ ಏನಾದರೂ ಆಗಲಿ, ಯಾವುದಾದ್ರೂ ಒಬ್ಬ ಮಾವುತನಿಗೆ ಆ ಒಂದು ಆನೆಯ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಅನ್ನೋದಿರುತ್ತೋ ಆ ಒಂದು ಆನೆಗೂ ಸಹ ಮಾವುತನ ಮೇಲೆ ಅಷ್ಟೇ ಪ್ರೀತಿ ಮತ್ತೆ ನಂಬಿಕೆ ಅನ್ನೋದು ಇರುತ್ತೆ. ಪ್ರೀತಿ ಎಲ್ಲರೂ ಕೊಡ್ತಾರೆ ಸ್ವಾಮಿ, ಹೌದು, ಆದರೆ ಆನೆಗೆ ಬೇಕಾಗಿರ್ತಕ್ಕಂಥದ್ದು ನಂಬಿಕೆ. ಯಾವುದೇ ಒಂದು ಸಿಚುವೇಶನ್ ಅಲ್ಲಾದ್ರೂ ಇವ್ ನನ್ನ ಜೊತೆ ಇರ್ತಾನೆ ಅಂತ ಆನೆಗೆ ನಂಬಿಕೆಯನ್ನು ಕೊಟ್ಟಾಗ ಮಾತ್ರ ಅಲ್ಲಿ ಆನೆ ಏನನ್ನ ಬೇಕಾದ್ರೂ ಸಹ ಅಚೀವ್ ಮಾಡುತ್ತೆ. ಹೌದು, ಪ್ರತಿಯೊಂದು ಆನೆಯೂ ಸಹ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಆದರೆ ಆನೆಗೆ ಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮಾವುತ ಬೇಕಾಗುತ್ತೆ. ಅದು ನಮ್ಮ ಅಭಿಮನ್ಯುವಿಗೆ ವಸಂತನ ರೂಪದಲ್ಲಿ ಸಿಕ್ಕಿರೋದು ಅಭಿಮನ್ಯುವಿನ ಅದೃಷ್ಟ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ವಸಂತ್. ಇನ್ನು ಅದೇ ರೀತಿಯಾಗಿ ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.